ಅಪ್‌ಗ್ರೇಡ್ ಅನ್ನುವಂಥದ್ದು ಈ ವಿಚಾರದಲ್ಲಿ ಆಗಬೇಕು ಅಂತ ನೀವು ಹೇಳ್ತಾ ಇರುವಂಥದ್ದು. ಯಾಕಂದರೆ ಅಪ್‌ಗ್ರೇಡ್ ಅನ್ನುವಂಥದ್ದು ಟೆಕ್ನಾಲಜಿ ಇರ್ಬೋದು, ಮತ್ತೊಂದಿರ್ಬೋದು, ಮಗದೊಂದಿರ್ಬೋದು. ಸಿನಿಮಾ ರೂಪ ಒಂದೇ ಅಲ್ವಾ ಸರ್? ಹೌದು. ಈಗ ನಾವು ಒಂದು ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡ್ತೀವಿ ಅಂದರೆ ಸಿನಿಮಾ ರೂಪ ಒಂದೇ ಆಗಿರುತ್ತೆ. ಅವತ್ತು ರೀಲ್ ಇತ್ತು, ಇವತ್ತು ಡಿಜಿಟಲ್ ಆಗಿದೆ ಅಷ್ಟೇ. ಇನ್ನೊಂದು ಹೇಳ್ಬೇಕಂದ್ರೆ ಖಾರವಾಗಿರುತ್ತೆ. ಹ್ಞೂ. ನಾನು ಹೇಳಿದ್ರೆ ಖಾರವಾಗಿರುತ್ತೆ. ಬಟ್ ಹೇಳ್ತೀನಿ. ಹ್ಞೂ. ಯಾಕಂದರೆ ಈ ಪ್ಯಾನ್ ಇಂಡಿಯಾ ಅಂತ ಏನು ಶುರು ಮಾಡಿದಾರೋ ಅವರಿಂದಾನೇ ಇಂಡಸ್ಟ್ರಿ ಲಾಸ್ ಆಗ್ತಾ ಇದೆ. ಓಕೆ. ಅದೆಂಗ್ರಿ ಅಂತ ನೀವು ಕೇಳ್ಬೋದು. ಹ್ಞೂ. ನಮ್ಮ ಕಾಲದಲ್ಲಿ ಪ್ರತಿ ಶುಕ್ರವಾರ ಒಳ್ಳೆ ಡೈರೆಕ್ಟರ್ದು, ಒಳ್ಳೆ ಪ್ರೊಡ್ಯೂಸರ್ದು, ಒಳ್ಳೆ ಹೀರೋದು, ಒಳ್ಳೆ ಹೀರೋಯಿನ್ದು ಒಂದು ಸಿನಿಮಾ ಬಿಡುಗಡೆ ಆಗೋದು. ಹೌದು. ವರ್ಷಕ್ಕೆ 52-54 ಶುಕ್ರವಾರ ಸಿಕ್ಕತ್ತೆ. ಹ್ಞೂ. ಒಂದು ಸಿನಿಮಾ 2 ಸಿನಿಮಾ ಕೊಡ್ತಾ ಇದೀವಿ ನಾವು. ಆ ಥಿಯೇಟರ್ಸ್ ಹೆಂಗಿರೋದು? ಕರೆಕ್ಟ್. ಹಬ್ಬದ ವಾತಾವರಣ. ಫ್ರೈಡೇ ಅಂದರೆ ಹಬ್ಬದ ವಾತಾವರಣ. ನಿಜ. ಬ್ಲ್ಯಾಕ್ ಟಿಕೆಟ್ ಮಾರ್ಕೊಂಡು ಮನೆ ಕಟ್ಕೊಂಡವರು, ಮದುವೆ ಮಾಡಿದವರು ಇದ್ದಾರೆ. ಇದ್ದಾರೆ ಸರ್. ಶಿಫ್ಟಿಂಗ್ನಲ್ಲಿ ಜೀವನ ಮಾಡಿದವರು ಇದ್ದಾರೆ. ಮನರಂಜನೆ ಪಡೆದು ಸಮಾಜ ವಿಕಸಿತವಾಗಿದ್ದಾರೆ, ಹ್ಞೂ. ಪಾಸಿಟಿವ್ ಆಗಿದ್ದಾರೆ ಅಂಥ ಕಥೆಗಳು ಮಾಡೋರು. ನಾನೊಬ್ಬನೇ ಅಲ್ಲ. ಸಿದ್ಧಲಿಂಗಯ್ಯವರು ಒಳ್ಳೆ ಸಿನಿಮಾಗಳು ಮಾಡಿದ್ದಾರೆ, ಹೌದು. ಡಿ ರಾಜೇಂದ್ರ ಒಳ್ಳೆ ಸಿನಿಮಾ ಮಾಡಿದ್ದಾರೆ, ರಾಯನ್ ಸಿಂಗ್ ಅವರು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಎಲ್ಲ ಮಹಾನುಭಾವರೆಲ್ಲ ಹೌದು ಹೌದು. ಇದ್ದಾರೆ. ನಮ್ಮ ಭಾರ್ಗವ್ ಅವರು ಒಳ್ಳೆ ಸಿನಿಮಾಗಳು ಭಾರ್ಗವ್ ಮಾಡಿದ್ದಾರೆ, ಸೋಮಶೇಖರ್ ಅವರು, ಎ ಟಿ ರಘು ಅವರು, ದ್ವಾರಕೀಶ್ ಅವರು ಇರ್ಬೋದು. ಮಾರ್ಕೇಶ್ ಅವರು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಅವರು ಹ್ಞೂ. ಎಲ್ಲರೂ ನಾವೆಲ್ಲ ಹ್ಞೂ. ಸಮಾಜಕ್ಕೋಸ್ಕರ ಯೋಚನೆ ಮಾಡಿದ್ದೀವಿ. ಹೌದು, ಎಂಟರ್ಟೈನ್ಮೆಂಟ್ ಹೌದು. ಜೊತೆಯಲ್ಲಿ ಏನೋ ಒಂದು ಒಳ್ಳೆದು ಸಂದೇಶ. ಮಾಡಬೇಕು, ಹ್ಞೂ. ಕೆಟ್ಟದಾಗಬಾರದು ಅಂತ. ಕರೆಕ್ಟ್. ಅದೊಂದು ಕಡೆ. ಹ್ಞೂ. ಎರಡನೇದು ಈ ಪ್ಯಾನ್ ಇಂಡಿಯಾ ಅನ್ನೋ ಒಂದು ಕಾಯಿಲೆ ಬಂದ ಮೇಲೆ ಅನಕೊಂಡ ಇದು ಇಂಡಸ್ಟ್ರಿ ನುಂಗುತ್ತಾ ಇದೆ. ಇವರು 5 ವರ್ಷಕ್ಕೊಂದು ಸಿನಿಮಾ ಮಾಡ್ತಾರೆ, 4 ವರ್ಷಕ್ಕೊಂದು ಸಿನಿಮಾ ಮಾಡ್ತಾರೆ. ಕರೆಕ್ಟ್. ಓಕೆ, ಹ್ಯಾಟ್ಸ್ ಆಫ್. ಹ್ಞೂ. 1000 ಕೋಟಿಯಾಗಿ ಸಿನಿಮಾ ಮಾಡಿ ಸಂತೋಷ. మరి ಪ್ರತಿ ಶುಕ್ರವಾರ ಸಿನಿಮಾ ಬರಲಿಲ್ಲ ಅಂದರೆ ಸಿನಿಮಾ ಥಿಯೇಟರ್ ಗತಿ ಏನು? ತಲೆ ಕೆಟ್ಟಾಗದ ಜನಗಳಿಗೆ ಮನೋರಂಜನೆ ಕೊಡೋದು ಯಾವಾಗ? ನೀವು 5 ವರ್ಷಕ್ಕೊಂದ್ಸರಿ ಸಿನಿಮಾ ಮಾಡಿ 3 ದಿನಲ್ಲಿ ದುಡ್ಡು ಬಾಚ್ಕೊಂಡು ಹೋಗ್ತೀರಿ. ಬಟ್ ಈ 5 ವರ್ಷ ಮನುಷ್ಯರಿಗೆ ಮನೋರಂಜನೆ ಎಲ್ಲಿಂದ ತರಲಿ? ಒಬ್ಬ ಹೋಟೆಲ್ನಲ್ಲಿ ಕೆಲಸ ಮಾಡೋವನು, ಒಬ್ಬ ರೈಲ್ವೆ ಕೂಲಿ, ಬಸ್ ಸ್ಟ್ಯಾಂಡ್ ಬರೋವನು, ಸಣ್ಣ ಕೆಲಸ ಮಾಡಿ ಬದುಕೋರು, ಮಿಡಲ್ ಕ್ಲಾಸ್ ಪೀಪಲು, ದೇ ವಾಂಟ್ ಎಂಟರ್ಟೈನ್ಮೆಂಟ್. ಎಸ್. ಟಿ ವಿಲಿ ಹಾಕಿದ್ದೆ ನೋಡೋಕ್ಕಾಗತ್ತಾ? ದೇ ವಾಂಟ್ ನ್ಯೂ ಫಿಲಿಮ್ಸ್. ಅವ್ರಿಗೆಲ್ಲ ಇವಾಗ ಅನ್ಯಾಯ ಐತಿ. ಇವಾಗ ಇದೊಂದು ಕಡೆ ಅಭಿಮಾನ ದೇವತೆಗಳಿಗೆ ಲಾಸ್ ಆಗಿದ್ದು. ಇನ್ನೊಂದು, ಥಿಯೇಟರ್ಸ್ ಎಲ್ಲ ಕ್ಲೋಸ್ ಆಗ್ತಾ ಇದೆ. ಕಾರಣ ಈ ಪ್ಯಾನ್ ಇಂಡಿಯಾ ಫಿಲಿಮ್ಸ್. ಹ್ಞೂ. 4 ವರ್ಷಕ್ಕೆ 5 ವರ್ಷಕ್ಕೆ ಒಂದು ಸಿನಿಮಾ ಮಾಡಿದ್ರ మరి ಥಿಯೇಟರ್ ಹೌ ಟು ಮೇಂಟೈನ್? ಕರೆಕ್ಟ್. ಸೈಕಲ್ ಸ್ಟ್ಯಾಂಡ್ ಅವ್ರ ಗತಿ ಏನು? ಪಾಪ್ಕಾರ್ನ್ ಮಾರೋರ ಗತಿ ಏನು? ಈವನ್ ಮಾಲ್ಸ್ ಆಲ್ಸೋ ದೇ ಆರ್ ಸಫರಿಂಗ್ ಎ ಲಾಟ್. ದೇ ಆರ್ ನಾಟ್ ಎಕ್ಸ್ಪೋಸಿಂಗ್. ಹ್ಞೂ. ತೋರಿಸ್ಕೊಂತಿಲ್ಲ ಅಷ್ಟೇ. ಕಷ್ಟ ಇದೆ ಅವ್ರಿಗೂ. ಹ್ಞೂ. ಫ್ರೈಡೇ ಸಾಟರ್ಡೆ ಸಂಡೇ ಏನೋ ಮೇಂಟೈನ್ ಮಾಡ್ತಾರೆ. ಆಮೇಲೆ ಸೋಮ ಮಂಗಳ ಬುಧ ಗುರು ಅವ್ರ ಪರಿಸ್ಥಿತಿ ಏನು? ರೇಟ್ ಜಾಸ್ತಿ ಮಾಡ್ಕೊತಾರೆ, ಮಾರ್ಕೊಂಡು ಬಿಡ್ತಾರೆ. ಪ್ರೊಡ್ಯೂಸರ್ ಸೇಫ್, ಥಿಯೇಟರ್ ಅವ್ರು ಸೇಫ್. ಬಟ್ ಕಷ್ಟ ಆಗ್ತಾ ಇದೆ. ಇನ್ನೊಂದು, ಈ ಪ್ಯಾನ್ ಇಂಡಿಯಾ ಅಂದ ತಕ್ಷಣ 10 ಕೋಟಿ ತಯಾರು ಮಾಡಬೇಕು ಸಹ 100 ಕೋಟಿ ಮಾಡ್ತಾ ಇದ್ದಾರೆ. 30 days 40 days ಸಿನಿಮಾ ಮಾಡಿದ್ದೀವಿ ನಾವು, 15 days ಸಿನಿಮಾ ಮಾಡಿದ್ದೀವಿ, 10 days ಗೋಲ್ಮಾಲ್ ರಾಧಾಕೃಷ್ಣ ಮಾಡಿದ್ದೀವಿ, 13 days ಗೃಹ ಪ್ರವೇಶ ಮಾಡಿದ್ದೀವಿ, 16 ದಿನ ಮಾಲಶ್ರೀ ಮಾಮಶ್ರೀ ಮಾಡಿದ್ದೀವಿ. ಅವೆಲ್ಲ ಸೂಪರ್ ಡೂಪರ್ ಹಿಟ್ಸ್. 30 ದಿನ ತವರಿಬಾ ತಂಗಿ ಮಾಡಿದ್ದೀವಿ, 30 ದಿನ ಅನ್ನ ತಂಗಿ ಮಾಡ್ತೀವಿ. ಅಷ್ಟೇ ಸರ್ ಅವಾಗ ಆಗಿರೋದು. ಅವಾಗ ಅಷ್ಟೇ. ಇವಾಗ ಅದೇ ಸಿನಿಮಾ ಇವರು ಮಾಡೋದು ಒಳ್ಳೆದೆಲ್ಲ ತೆಗೆದುಬಿಟ್ಟು ಒಂದು ಫೈಟು 30 days 2 months ಒಂದು ಫೈಟು, ಸಾಂಗು ಒಂದು 2 months. ಅದ್ದೂರಿತನ. ಡ್ಯಾನ್ಸರ್ಸ್ ಕಾಣಲ್ಲ. 500 ಜನ 1000 ಜನ ಡ್ಯಾನ್ಸರ್ಸ್ ಆಗ್ತಾರೆ. ಫೈಟ್ಸು ಎಲ್ಲಿ ನೋಡಿದ್ರು ಫೈಟು. ಅದು